ಜೀವನದಲ್ಲಿ ಮೂರು ಅತ್ಯವಶ್ಯಕವಾಗಿರುವಂಥದ್ದು. ಜೀವನದಲ್ಲಿ ಮೂರು ಅತ್ಯವಶ್ಯಕವಾಗಿರುವಂಥ ಕಾರ್ಯಕ್ರಮ. ಮೂರು ಕಟ್ಟುಗಳಿದಾವೆ. ಎಷ್ಟು ಕಟ್ಟು? ಮೂರು ಕಟ್ಟುಗಳು. ಇವತ್ತ ದೇವರ ದಾಸಿಮಯ್ಯನವರ ಒಂದನೆಯ ಕಟ್ಟು ನೀವು ಮಾಡ್ತಾ ಇದ್ದೀರಿ. ನಾನು ಆಲ್ರೆಡಿ ಪ್ರವಚನ ಹೇಳಿದ್ದೇನೆ. ದೇವರ ದಾಸಿಮಯ್ಯನವರ ಒಂದನೇ ಕಟ್ಟು ಅಂದ್ರೆ ತೊಟ್ಟಿಲ ಕಟ್ಟುವುದದ, ಎರಡನೇದಾಗಿ ಬಾಸಿಂಗ್ ಕಟ್ಟುವುದದ, ಮೂರನೇದು ಯಾವ ಕಟ್ಟುದು? ಯಾವ ಕಟ್ತದೆ? ಮೂರನೇದು. ಅದಕ್ಕೆ ನಮ್ಗೆಲ್ಲ ಗಂಡ್ಮಕ್ಳು ಇಟ್ಟರೆ ನಮ್ಮ ಪ್ರವಚನ, ಹೆಣ್ಮಕ್ಳು ಇಟ್ಟರೆ ನಮ್ಮ ಪ್ರವಚನ ಇಲ್ಲ. ಹೆಣ್ಮಕ್ಳ ಪ್ರವಚನ ಬೇರೆಯವರು. ಜೀವನದಲ್ಲಿ ಮೂರು ಕಟ್ಟುಗಳಲ್ಲಿ ಇವತ್ತ ದೇವರ ದಾಸಿಮಯ್ಯನವರ ಜಯಂತಿ ಹುಟ್ಟು ಹಬ್ಬವನ್ನ ಆಚರಿಸ್ತಾ ಇದ್ದೇವೆ. ಅವರ ಜೀವನದಲ್ಲಿ ಇವತ್ತು ಚೈತ್ರ ಶುದ್ಧ ಪಂಚಮಿ ಎಂದು ಅವರ ಜನನವಾಗಿದೆ. ಜನನವಾಗಿ 10-12 ದಿವಸಗಳ ಆಗಿ ಇವತ್ತೆಲ್ಲ ಅವತ್ತಿನ ಕಾಲದಲ್ಲಿ ಮುದನೂರು ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ದಾಸಿಮಯ್ಯನವರ ನಾಮಕರಣವನ್ನ, ದೇವರ ದಾಸಿಮಯ್ಯನವರ ನಾಮಕರಣವನ್ನ ಆಗಿನ ಅಲ್ಲಿಯ ಗುರು ಹಿರಿಯರು ಯಾವ ರೀತಿಯಾಗಿ ಮಾಡಿಕೊಂಡು ಬಂದರೋ, ಹಾಗೆ ನಮ್ಮ ಸೋಲಾಪುರ ಜಿಲ್ಲೆಯಲ್ಲಿ ಆಶಾನಗರ ಶ್ರೀಮಠದಲ್ಲಿ ದಾಸಿಮಯ್ಯನವರ ತೊಟ್ಟಿಲ ಕಾರ್ಯಕ್ರಮವನ್ನು, ನಾಮಕರಣವನ್ನ ಇಲ್ಲೆಲ್ಲರೂ ಕೂಡ ಆಯೋಜನೆ ಮಾಡಿದ್ದಾರೆ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ನಾವು ನೋಡಿದ ಹಾಗೆ ನಮ್ಮ ಪುರಾಣದಲ್ಲಿ, ಪ್ರವಚನದಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಮದುವೆ ಅಂತೂ ಆಗೈತಿ. ದಾಸಿಮಯ್ಯನವರ ಮದುವೆ ಆಯ್ತು. ಏನಪ್ಪ ಮದುವೆ ಮಾಡಿದಾರ. ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಬರಬೇಕು. ಗಂಡನ ಮನೆಗೆ ಬರ್ಬೇಕಾದ್ರೆ ನಿಮ್ಗೆಲ್ಲ ಗೊತ್ತಿದೆ ಯಾವ ರೀತಿಯಾಗಿ ಬರ್ತಾರಂತೆ. ಹೆಂಗ್ ಬರ್ತಾರೆ? ಎಲ್ಲರಿಗೂ ಅಳಿಸ್ತಾರೆ. ಅಳ್ಕೊಂತ ಅಳುವಂಥದ್ದು ಹಿಂದಿನ ಕಾಲದಲ್ಲಿ ಅಳ್ತಿದ್ರು. ಅವರಷ್ಟೇ ಅಳೋದಲ್ಲ, ಮನೆಯವರಷ್ಟೇ ಅಲ್ಲ, ಇಡೀ ಊರಿಗೆ ಅಳಿಸ್ಕೊಂಡು ಬರ್ತಿದ್ರು. ಈಗ ಯಾರಿಲ್ಲ, ಎಲ್ಲ ಬಾಗಿಲು ಕಾಟಂತೆ. ಮೊದಲಿನ ಕಾಲದಾಗ ಅಳ್ತಿದ್ರು, ಈಗ ಅಳೋದೇ ಇಲ್ರಿ. ಆಗ ಮೊದಲಿನ ಕಾಲದಾಗ ಅಳ್ತಿದ್ರು. ಆಗ ದಾಸಿಮಯ್ಯನ ಹೆಂಡತಿ ಎಲ್ಲರಿಗೂ ಬೇಕಾದಂತ ಹೆಣ್ಮಗಳು, ಅತ್ಯಂತ ಪ್ರೀತಿಯಿಂದ ಇರ್ತಕ್ಕಂಥ ಹೆಣ್ಣುಮಗಳು. ಆದ್ರೆ ಈಗ ಅವರಲ್ಲ, ಅವರು ಅತ್ಯಂತ ಖುಷಿಯಿಂದ ಸಂತೋಷವಾಗಿ ಜೀವನವನ್ನು ಮಾಡಿರ್ತಕ್ಕಂಥವ್ರು. ನಮ್ಮ ಪರಮೇಶ್ವರರು ಕೂಡ ಮದುವೆ ಆದ. ಏನಾದ್ರು ಮನೆಯವರ ಹೆಸರು ವರ್ಷ ಅವ್ರ ಹೇಳಿದ್ರೆ ನಾವು ಪಾರ್ವತಿ ಅಂತೀವಿ. ಪರಮೇಶ್ವರ ಮದುವೆ ಆದ ಪಾರ್ವತಿಗೆ ಎಲ್ಲರ ಹಾಳಾಗತ್ತಿರು. ಅಳುವಾಗ ಪರಮೇಶ್ವರ ಒಬ್ಬನೇ ಅಳ್ತಿದ್ರಂತ, ನಕ್ಕೋತಿದ್ದ. ಎಲ್ಲರೂ ಕೇಳದಂತ, ಎಲ್ಲರ ಹಾಳಾಗತ್ತ, ನೀನ್ ನಗ್ತಾ ಇದ್ದೇವೆ ಅಂತ ಕೇಳದಂತ. ಇಲ್ಲ, ಒಬ್ಬ ಹೆಣ್ಮಗಳು ನಿಮ್ಮ ಊರಾಗಿ ಹುಟ್ಟಿ ನಿಮ್ಮ ಊರಾಗ ತಂದೆ ತಾಯಿಗಳಿಗೆ, ಮನೆ ಕುಟುಂಬ ಎಲ್ಲರಿಗೂ ಅಳಿಸ್ತಾಗತ್ತಾರಂದ್ರ ನನಗ್ ಮಂದಿಗೆ ಎಷ್ಟು ಅಳಿಸ್ತಾರ ಗೊತ್ತಿಲ್ಲ. ಅದಕ್ಕೆ ಹೀಗೆ ಬಂದು ಮುಂದೆ ಅಳಸಕ್ಕೆ ಕಾಣ್ತಾರೆ. ಅದಕ್ಕೆ ಈಗ ನಕ್ಕಿ ಬಿಡೋಣ ಅಂತ ಈಗ ಹೌದಲ್ಲ, ಬಂದ್ಬಿಡೋಣ ನಾಳೆ ನನ್ನ ಜೊತೆಗೆ ಹೋಗೋಣ. ಆಗ ದಾಸಿಮಯ್ಯನವರ ಜೀವನದಲ್ಲಿ ತಂದೆ ತಾಯಿಗಳ ಮದುವೆ ಮಾಡಿ ಮಗಳಿಗೆ ಗಂಡನ ಮನೆಗೆ ಕಳಿಸಿದರೆ ಅತ್ಯಂತ ಪ್ರೀತಿಯಿಂದ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿ ಪುರು ಶಿವನಿಗೆ, ಸತಿಪತಿಗಳೊಂದಾಗದವನ ಭಕ್ತಿ ಅಮೃತಗಳ ವಿಷಯಗಳಿದಂತ ಅತ್ಯಂತ ಸುಂದರವಾದಂತ ಬದುಕು, ಸುಂದರವಾದಂತ ಜೀವನ. ನಾನು ನೋಡಿ, ನಾವೊಬ್ಬ ದಾಸಮಯ ಕೊಡ್ತೀನಿ ಒಂದು ವಾರದಿಂದ. ನಾವು ಮರಿ ದಾಸಮಯ ಕೊಡ್ತಾರೆ. ಅತ್ಯಂತ ಸುಂದರವಾದಂತಹ ಕುಟುಂಬ, ಅತ್ಯಂತ ಸುಂದರವಾದಂತಹ ದಾಂಪತ್ಯ ನೋಡಬೇಕದನ್ನ. ಭಕ್ತಿ ಎಂತಹುದು ದಾಸಯ್ಯ ಮಾಡಿದಂಥವರು, ಭಕ್ತಿ ಎಂತಹುದು ಸಿರಿಯಾಳ ಸಿಂಧು ಬಲ್ಲಾಳ ಮಾಡಿದಂಥವರು. ಹೇಳ್ತಾರೆ ಇಂಥ ಮಾತನ್ನ, ದಾಸಿಮಯ್ಯನಂತ ಭಕ್ತಿಯನ್ನ ಮಾಡಬೇಕು. ಆ ದಾಸಿಮಯ್ಯ
ತುಗ್ಗಳ ಇಬ್ಬರು ಕೂಡ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಗುರುಲಿಂಗ ಜಂಗಮರ ಆರಾಧನೆಯನ್ನ, ಲಿಂಗ ಪೂಜೆಯನ್ನ, ಕಾಯಕವನ್ನ ಮಾಡ್ತಾ ಹೋಗ್ತಾರೆ. ಹೇಗೆ ಕಾಯಕವನ್ನ? ಕುಂಟೆ ಸುತ್ತದಾಗಲಿ, ರಾಟಲು ಸುತ್ತದಾಗಲಿ, ನೇಗೆ ಕಾಯಕವನ್ನಾಗಲಿ, ಪ್ರತಿಯೊಂದು ಕಾರ್ಯದಲ್ಲಿ ಗಂಡ ಹೆಂಡತಿ ಜೊತೆಗೆ ಮಾಡ್ತಕ್ಕಂಥದ್ದು. ಹಾಗೆ ನಾವು ವಿಚಾರ ಮಾಡಬೇಕು, ಗಂಡ ಹೆಂಡತಿ ಇದ್ರೆ ಹೆಂಗಿರಬೇಕನ್ನುವಂಥದ್ದನ್ನ ನಾವು ಮರಿಬಾರದು. ಈಗಿನ ಗಂಡ ಹೆಂಡತಿಯನ್ನು ನೋಡಿ ಬದುಕಬಾರದು ನಾವೆಲ್ಲರೂ. ಹಿಂದಿನ ಗಂಡ ಹೆಂಡತಿ ನೋಡಿ ಬದುಕಬೇಕು. ತುಕಾರಾಮ್ ನಿಮ್ಗೆಲ್ಲ ಗೊತ್ತದ. ತುಕಾರಾಮನ ಹೆಂಡತಿ ಜೀಜಾಬಾಯಿ. ತುಕಾರಾಮನ ಹೆಂಡತಿ. ತುಕಾರಾಮಗೆ ಹೆಂಡತಿ ಏನ್ ಕರೀತದ ಗೊತ್ತಲ್ಲ ಪರಮೇಶ್ವರ? ಪಮ್ಮಿ ಅಂತ ಕರೀತಿದ್ರಂತ ಹೆಂಡತಿ. ತುಕ್ಯ ಅಂತ ಕರೀತಿದ್ರು. ನಿನ್ನ ಹೆಂಡತಿ ನಿನ್ನ ಕರೀತಿದ್ರು ಪ್ರೀತಿಯಿಂದ. ಅಲ್ಲಿಗಂತ ಕರೀತಾರ. ತುಕಾರಾಮನ ಹೆಂಡತಿ ಜೀಜಾಬಾಯಿ ತುಕ್ಯ ಅಂತ ಕರಿತಿದ್ರು. ಆದ್ರೆ ಎಂದೂ ತುಕಾರಾಮ ಬೇಜಾರಗೊಂಡಿಲ್ಲ. ನಾವು ಏನಾದ್ರೂ ಹಂಗ ಹೆಂಡತಿ ಗಂಡಗೆ ಬೈತಿದ್ರು ಅಥವಾ ಗಂಡ ಹೆಂಡತಿಗೆ ಬೈತಿದ್ರು, ಅವ್ರ ಮನೆಗೆ ಹೋಗಕ್ಕೆ ವಾಪಸ್ಸೇ ಬರೋದಿಲ್ಲ. ಗಂಡನ ಮನೆಗೆ ಎಷ್ಟೋ ಜನ ಬರಕಿ ನಿದ್ರೆ ಗೊರಕಿ ಎಂದು ಸೌಂಡ್ ಸ್ಲೀಪ್ ನಿದ್ರೆ ಗೊರಕಿಯನ್ನ ಕೇಳಿ ಡೈವರ್ಸ್ ಕೊಟ್ಟವರದ. ಏನ್ ಮಾಡೋದು? ಹಾಗೆ ಅಂದಿನ ಕಾಲದಲ್ಲಿ ತುಕಾರಾಮನಿಗೆ ಹೆಂಡತಿ ಜೀಜಾಬಾಯಿ ಬೈತಾ ಇದ್ರು ಕೂಡ ಸುಮ್ಮನೆ ಇರ್ತಂತದ್ದು. ಯಾವಾಗಲೂ ಸತತ ಭಗವಂತನ ಜ್ಞಾನವನ್ನು ವಿಠಲ 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 ನೋಡ್ಬೇಕು, ಬದುಕ್ಬೇಕು ನಾವೆಲ್ಲ. ಹಾಗಲ್ಲಿ ಒಬ್ಬ ಕೇಳ್ತಾನೆ, ಇಂಥ ಹಿರಿಯರು ಬಂದು, ತುಕಾರಾಮ ನೀನು ಸತತ ಯಾವಾಗಲೂ ಭಗವಂತನ ಧ್ಯಾನವನ್ನ ಪಂಡರಿನಾಥನ ಪುಂಡಲಿಕನ ವಿಠಲ ವಿಠಲ ಅಂತ ಸೊನ್ನೆ ಮಾಡ್ತಿ, ನಿನ್ನ ಹೆಂಡತಿಯಾದ್ರೂ ನೀ ಬೈತಾಳ, ನಿನಗೇನ್ ಅನ್ಸಂಗಿಲ್ಲೇನಂತ ಕೇಳಿದಾಗ ತುಕಾರಾಮ್ ಹೇಳ್ತಾನೆ, ಇಂಥ ಹೆಂಡತಿ ಸಿಕ್ಕಾಳ ಅಂತೇಳಿ ನಾನು ಪರಮಾತ್ಮನ ಧ್ಯಾನ ಮಾಡ್ಲಿಕ್ಕೆ ಅವಕಾಶ ಸಿಕ್ಕದ. ಪರಮಾತ್ಮ ಮಾಡ್ಲಿಕ್ಕೆ ಧ್ಯಾನ ಮಾಡ್ಲಿಕ್ಕೆ ಇಂಥ ಹೆಂಡತಿ ಸಿಕ್ಕಿದ್ರಿಂದ ನಾನು ಪರಮಾತ್ಮ ಧ್ಯಾನ ಮಾಡ್ತಾ ಇದ್ದೀನಿ ಅಂತ. ನಿಮಗೆಲ್ಲ ಗೊತ್ತಿದೆ, ಯಾರೋ ಅವನಿಗೆ ಹೊಲಕ್ಕೆ ಕರ್ಕೊಂಡು ಹೋಗಿದ್ರು. ಹೊಲಕ್ಕೆ ಕರ್ಕೊಂಡು ಹೋಗಿದ್ರು. ಒಂದಿಷ್ಟು ಕಬ್ಬು ಕೊಟ್ಟರು. ಕಬ್ಬು ಮನೆಗೆ ಒಯ್ಯಪ್ಪ, ಎಲ್ಲ ಮಕ್ಕಳು ಮರಿಗಳು ತಿಟ್ಟವ ಅಂತೇಳಿ. ಪಾಪ ಒಂದ್ 4-5 ಗಣಿ ತಲೆ ಮೇಲೆ ಹೊತ್ಕೊಂಡು ಬರ್ತಾ ಇರ್ಬೇಕಾದ್ರೆ ದಾರ್ಯಾಗ ಹುಡುಗರು ಮಕ್ಕಳು ಇರ್ತಾವಲ್ಲ, ತುಕಾರಾಮ್ ಕಬ್ಬು ತಂದನಂತ ಸುತ್ತು ಬರೋದು, ಅಜ್ಜ ನನ್ ಕಬ್ಬ ಅಂತ ಅಜ್ಜ ಕಬ್ಬ ಅಂತ ಎಲ್ಲರೂ ಒಂದು ಕಬ್ಬು ಕೊಟ್ಟ. ಒಂದೇ ಒಂದು ಕಬ್ಬು ಉಳಿದಿತ್ತು. ಆಕಿ ದೂರ ಹೆಣ್ತಿ, ದೂರ ಸಿಟ್ಟು ಮೊದಲೇ ಹೆಣ್ತಿಗ ದೂರ ನಿಲ್ಕೊಂಡು ನೋಡ್ತಾ ಇದ್ರು. ಮನೆ ದೂರ ಲೈಟ್ ದಾರಿ ಕಾಣ್ತದಲ್ಲ, ಅಲ್ಲಿ ಎಲ್ಲ ಕಾಣ್ತಿತ್ತು. ಆಗ ಇವರು ತುಕ್ಯ ಯಾರೋ ಕಬ್ಬು ಕೊಟ್ಟಾರ ಮನೆಗೆ ಒಯ್ಯಂತೇಳಿ, ಮಕ್ಕಳು ಮರಿಗಳು ತಿಂತಾವಂತೇಳಿ ಎಲ್ಲ ದಾನ ಮಾಡಕತ್ತಾನ. ಇನ್ನೇನು ಒಂದೇ ಒಂದು ಕಬ್ಬು ತರಗತ್ತಾನಲ್ಲ ಅಂತೇಳಿ ಮನೆಗೆ ತಂದ ಹೆಂಡತಿ ಕೈಯಾಗ ಕೊಡ್ತಾರ ಅಂತೇಳಿ ಅತಿ ಸಿಟ್ಟ. ಎಷ್ಟು ಹೊರೆಯನ್ನ ಕಬ್ಬು ತಂದಿಯಲ್ಲ, ಎಲ್ಲ ದಾನ ಮಾಡಿದ್ವಿ, ಮಕ್ಕಳಿಗೆ ಕೊಟ್ಟು ನಾವ್ ಏನ್ ತಿನ್ಬೇಕು, ಒಂದೇ ಕಬ್ಬದಲ್ಲ ಅಂತೇಳಿ ಕಬ್ಬು ತಗೊಂಡು ಬೆನ್ನಾಗ ಒಂದು ಹೊಡಿತಾನ. ತುಕಾರಾಮನಿಗೆ ಹೊಡೆದಾಗ ಕಬ್ಬು ಒಂದು ಕಬ್ಬಿದ್ದು 4 ಕಡೆ ಆದ್ರೆ 4 ತುಕಡಿ ಆಗ್ತಾವ್ರಿ. ಆಗ ತುಕಾರಾಮ್ ಅಂತಾನ, ಪರಮಾತ್ಮ ಧ್ಯಾನ ಮಾಡ್ತೀನಿ, ಎಂತ ಪುಣ್ಯವಂತ ನಾನು, ಪರಮಾತ್ಮ ನನ್ನ ಮೇಲೆ ಎಂತ ಕರುಣೆ ತೋರಿಲ್ಲಪ್ಪ, ಒಂದೇ ಕಬ್ಬಿದ್ದ 4 ಕಬ್ಬು ಮಾಡಿದೆಯಲ್ಲ, ನನಗೊಂದು ನನ್ನ ಹೆಂಡತಿಗೊಂದು ನನ್ನ ಮಕ್ಕಳಿಗೆ ಒಂದು ಅಂತೇಳಿ 4 ಕಬ್ಬು ಮಾಡಿದಲ್ಲಿ ಎಂತ ಪುಣ್ಯವಂತ ನಾನು ಅಂತ ಆ ಪರಮಾತ್ಮನ ವಿಠಲನ ಧ್ಯಾನ ಮಾಡ್ತಾನ. ಅಂತ ಗಂಡ ಹೆಂಡತಿ ಆಗಿ ಬದುಕಬೇಕು ನಾನು. ಇದು ಕರ್ತವ್ಯ. ಹೀಗೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಸುಂದರವಾಗಿರುವಂತಹ ಕಾರ್ಯಕ್ರಮ, ಅಪರೂಪದ ಕಾರ್ಯಕ್ರಮ. ಬಹಳಷ್ಟು ಈ ಜೀವನವನ್ನ ಶರಣರು, ಸಂತರು, ಮಹಾತ್ಮರು ಹೇಗೆ ದಾಂಪತ್ಯವನ್ನ ಮಾಡಿದಾರೋ ನಾವೆಲ್ಲ ಹೇಗೆ ಮಾಡ್ತಾ ಇದ್ದೇವೆ ಅನ್ನುವಂತ ವಿಷಯವನ್ನ ಇವತ್ತು ಚಿಂತನೆ ನಡೀತದ. ಈ ಚಿಂತನೆಯ ಪೂರ್ವದಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಡಾಕ್ಟರ್ ಸಾಹೇಬರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಅವರು ದವಾಖಾನೆಗೆ ಪೇಷಂಟ್ ಇರ್ತಾವ, ಹೋಗ್ಲೇಬೇಕಲ್ಲ. ನಾವು ವೈದ್ಯರು, ಅವರೊಬ್ಬರು ವೈದ್ಯರು,
ನಾವು ಭವರೋಗ ವೈದ್ಯರು, ಜ್ಞಾನದ ವೈದ್ಯರು, ಜ್ಞಾನದ ಮಾತ್ರೆ ಕೊಡುವಂತವ್ರು, ಅವ್ರ ದೇಹದ ಮಾತ್ರೆ ಕೊಡುವಂತವ್ರು. ಆ ಮಾತ್ರೆಯನ್ನು ಕೊಡ್ಲಕ್ಕೆ ಹೋಗ್ಬೇಕಾಗ್ತದ. ಅವರಿಗೆ ನಮ್ಮ ಯಾವ ನಮ್ಮ ಟ್ರಸ್ಟ್ ಕಮಿಟಿ ವತಿಯಿಂದ ಅವರಿಗೆ ಒಂದು ಸ್ವಾಗತವನ್ನ ಕೋರಿ ಅವರಿಗೆ ಸನ್ಮಾನ ಮಾಡಿ ಕಳಿಸುವಂತದ್ದಾಗ್ತದೆ. ಅದಾದ ನಂತರ ಮತ್ತೆ ಕೋಚಿಂಗ್ ಕಾರ್ಯಕ್ರಮ. ಅವರು ಸಂಸಾರವನ್ನ ಮಾಡಿದ್ದಾರೆ, ನಾವು ಸಂಸಾರವನ್ನ ಮಾಡ್ತಾ ಇದ್ದೇವೆ. ಬಹಳ ಅಜಗಜಾಂತರ ವ್ಯತ್ಯಾಸ. ಅಲ್ಲಿ ಒಂದಿದ್ರೆ ಒಂದು ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಾರೆ. ನಮ್ಮಲ್ಲಿ ಅದೇ ಇಲ್ಲ. ನಮ್ಮಲ್ಲಿ ಏನಾದ್ರು ಪಕ್ಕದ ಮನೆಯವ್ರು ಏನಾದ್ರು ಹೊಸ ವಸ್ತು ತಂದ್ರೆ ನಮ್ಮನೆಗೂ ಅದು ಬೇಕು. ಬಹಳ ಕಷ್ಟ. ಇಲ್ಲ ಅಂತಂದ್ರೆ ಒಲೆಯಾಗ ಬೆಕ್ಕು ಮಲಸುವುದೇ ಗ್ಯಾರಂಟಿ. ಈ ಒಲೆ ಇರ್ಬಿಟ್ರಿ ಸಿಲಿಂಡರ್ ಸಿಗಲಿಗೆ ಒಲಿ ಗತಿ ಬರ್ಬೋದು. ಹಾಗಾದ್ರೆ ಬೇಕು ಅನ್ನುವಂತ ಹಠ. ಅದಕ್ಕೆ ಹೆಣ್ಣಿಗೆ ಹಠ ಇರಬಾರ್ದು ಅಂತ, ಗಂಡಿಗೆ ಚಟ ಇರಬಾರ್ದು ಅಂತ. ಹೀಗಿಲ್ಲಿ ಗಂಡ ಹೆಂಡತಿ ಅಂದ್ರ ಬಹಳ ಸುಂದರವಾದಂತ ಧನ್ಯ ಗೃಹಸ್ಥಾಶ್ರಮ. ಎಲ್ಲಾ ಆಶ್ರಮಗಳಲ್ಲಿ ಗಂಡ ಹೆಂಡತಿ ಸಂಸಾರವೇ ಶ್ರೇಷ್ಠ, ದಾಂಪತ್ಯವೇ ಶ್ರೇಷ್ಠ ಅನ್ನುವಂಥದ್ದನ್ನ ಪುರಾಣಗಳಲ್ಲಿ, ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ಹೇಳ್ತಾ ಬರ್ತಾರೆ. ಹಾಗೆ ನಾವು ನಮ್ಮ ದಾಂಪತ್ಯವನ್ನ ವಿಚಾರ ಒಂದಿಷ್ಟು ತುಲನಾತ್ಮಕವಾಗಿ ಹೋಲಿಕೆ ಮಾಡಿದ್ರೆ ಬಸವಣ್ಣ, ನೀಲಾಂಬಿಕೆ, ಗಂಗಾಂಬಿಕೆ ಹೆಂಗ ಬದುಕಿದ್ದಾರೆ, ಮೊಳಗೈ ಮಾರಯ್ಯ, ಮಹಾದೇವಿ ಬದುಕಿದ್ದಾರೆ. ನಮ್ಮ ಇಲ್ಲಿ ಅಮುಗಿ ದೇವಯ್ಯ, ದೇವಮ್ಮ ಅವರು ಕೂಡ ಬದುಕಿದ್ದಾರೆ. ಹೇಗೆ ಬದುಕಿದ್ರು? ನಾವು ಬದುಕಿದ್ದೇವೆ. ನಮ್ಮಲ್ಲಿ ಹಠ ಚಟಗಳ ಮಧ್ಯದಲ್ಲಿ ಬದುಕ್ತೇವೆ. ಇಬ್ರು ಗೆಳೆಯರಂತ ಪರಮೇಶ್ವರ, ಇಬ್ರು ಗೆಳೆಯರಂತ. ನಾನು ಗಂಡ್ಮಕ್ಳು ಹೇಳೋಕೆ ನೀನೇ ಗಂಡ್ಮಕ್ಳು, ನಾನು ಹೇಳ್ಕೊಂಡು ಇಬ್ರು ಗೆಳೆಯರಂತ. ಗೆಳೆಯರು ಮಾತಾಡ್ತಾ ಇದ್ರಂತ. ಏನು ಮಾತಾಡ್ತಾ ಇದ್ರಂತ, ನಿಮ್ ದೋಸ್ತಗ ಈತ ಅವ್ರ ದೋಸ್ತಿಗೆ ಹೇಳ್ತದೆ, ಏನಪ್ಪ ನನ್ನ ಹೆಂಡತಿ ಕಣ್ಣಾಗ ಒಂದು ಹಳ್ಳ ಬಿದ್ದಿತ್ತು. ಅವ ಹೇಳದ್ ನಿಮಗೆ, ಅವ ಇವ್ರಿಗೆ ಹೇಳತ್ತ, ನಾವು ಇವ್ರ ದೋಸ್ತ ಇವ್ರಿಗೆ, ನಾನು ಹೆಂಡತಿ ಕಣ್ಣಾಗ ಒಂದು ಹಳ್ಳ ಬಿದ್ದಿತ್ತು, ಹಳ್ಳ ತಗಸಕ 40 ರೂಪಾಯಿ ಖರ್ಚಾಯ್ತಂತ ಅವ ಹೇಳಕತ್ತಿದ್ದ. ಇವ್ ಪರಮೇಶ್ವರ ಸುಳ್ಳು ಇರ್ಬೇಕಿಲ್ಲ ಮಾರಾಯ, ನೀನೇ ಪುಣ್ಯವಂತು. ನಿನ್ನ ಹೆಂಡತಿ ಕಣ್ಣಾಗ ಹಳ್ಳ ಬಿದ್ದು ತಗಸಕ 40 ರೂಪಾಯಿ ಖರ್ಚು ಮಾಡಿದಿ. ನನ್ನ ಹೆಂಡತಿ ಕಣ್ಣಾಗ ಒಂದು ಸೀರೆನೆ ಬಿದ್ದಿತ್ತು, ತಗಸಕ 4,000 ರೂಪಾಯಿ ಖರ್ಚು ಮಾಡಿದ. ಗೊತ್ತಾಯ್ತು? ಇದು ಶಾರ್ಟ್ ಅಂಡ್ ಸ್ವೀಟ್, ನಮ್ದು ಅಷ್ಟೇ ಇರ್ತದೆ. ಆ ಹೆಂಡತಿ ಕಣ್ಣಾಗ ಹಳ್ಳ ಬಿತ್ತು ಅಂದ್ರೆ ಯಾವ್ದಾದ್ರು ಕಣ್ಣಾಗ ಬಿತ್ತು, ಮನಸ್ಸಾಗ ಬಿತ್ತು ಅಂದ್ರೆ ತಗಸೋದು ಬಹಳ ಕಷ್ಟ, ಬಯಕೇಬೇಕು. ಹಾಗೆ ಇವ್ರು ಹಾಗೇನಲ್ಲ, ದಾಂಪತ್ಯವತ್ತ ಅಂದ್ರ ಸರಳವಾಗಿ ಬದುಕಿರುವಂತ. ಅದಕ್ಕೆ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿ ಪುರುಷಿವಂಗೆ. ಸತಿಪತಿಗಳು ಒಂದಾಗದವನ ಭಕ್ತಿ ಅಮೃತದೊಳಗೆ ವಿಷ ಬೆರೆದಂತ ಒಂದಿರಬೇಕಂತ. ಜೋಡು ಎತ್ತುಗಳು, ಜೋಡು ಚಕ್ರಗಳು, ಜೋಡು ಕಂಬಿ, ರೈಲಿನ ಕಂಬಿ ನೇರವಾಗಿರಬೇಕು ಅನ್ನುವಂಥದ್ದು ಒಂದು ಕಡೆ. ಆದರೆ ಈ ಒಂದು ನಾಣ್ಯದ 2 ಮುಖಗಳು, ಒಂದು ನಾಣ್ಯದ 2 ಮುಖಗಳು. 2 ಮುಖಗಳಿದ್ರೆ ಅದು ಚಲಾವಣೆ ಆಗ್ತದ. ಒಂದೇ ಮುಖ ಇದ್ರೆ ನಡೆಯಂಗಿಲ್ರಿ. ಹಾಗೆ 2 ಮುಖಗಳು ಬೇಕು. ಹಾಗೆ ಗಂಡ ಹೆಂಡತಿ ಇದ್ದಾಗ ಒಂದು ನಾಣ್ಯ ಅಂದ್ರೆ ಸಂಸಾರದ 2 ನಾಣ್ಯ ಮುಖಗಳಿದ್ದಾಗೆ ಚಂದಾಗಿರಬೇಕು. ಜಗಳ ಆಡಬೇಕು. ಜಗಳ ಆಡಿದ್ರೆ ಗಂಧ ತೀಡ್ದಂಗಿರ್ಬೇಕು. ಜಗಳ ಆಡಿ ಎಲ್ಲಿ ತಕ್ಕ ಜಗಳ ಆಡ್ಬೇಕಾದ್ರೆ ಮುಂದೆ ಮಲಗೋ ತಕ್ಕ ಜಗಳ ಆಡಿರ್ಬೇಕು. ಮಾರಿ ಹತ್ತಾಗ ಇದು ಮಾರಿ ಇದ್ದಾಗ ಆ ತರ ಜಗಳ ಆಡೋದಿಲ್ಲ. ಮತ್ತೆ ಚಂದಾಗಿ ಮತ್ತೆ ಎಲ್ಲ ನಕ್ಕೋತ ಖುಷಿಯಾಗಿರ್ಬೇಕು. ಹೀಗಿಲ್ಲಿ ನಮ್ಮ ಗಂಡ ಹೆಂಡತಿ ಒಬ್ರು ಇದ್ರು ಪುರಾಣದಲ್ಲಿ, ಪ್ರವಚನದಲ್ಲಿ. ನಮ್ಮ ಗಂಡ ಹೆಂಡತಿ ನಿನ್ನ ಹೆಸರು ಹೇಳಲ್ಪ, ಮತ್ತೆ ಇಬ್ರು ಗಂಡ ಹೆಂಡತಿ. ಗಂಡ ದಿನ ಆಫೀಸ್ ಹೋಗ್ತಿದ್ದ. ಆಫೀಸ್ ಹೋಗಿ ಬರ್ತಿದ್ದ. ಹೋಗಿ ಬರುವಂತ ಸಂದರ್ಭದಲ್ಲಿ ಮದುವೆಯಾಗಿ ಒಂದು 30-40 ವರ್ಷ ಆಗಿರಬೇಕು. ಹೆಂಡತಿಗೆ ಬೈಕ್ಗಳು ಇರ್ತಾವಲ್ಲ, ಆಸೆಗಳಿರ್ತಾವ. ಹೊಸ ಸೀರೆ ಉಡಬೇಕು, ಟಿವಿ ಹಾಕೊಳ್ಳಾಗ 3-4 ಈಗ ಬಿಡ್ರಿ
ಹಿಂದಿನ ಕಾಲದಲ್ಲಿ ತಾಲೂಕಾ ಜಿಲ್ಲಾ ಎಲ್ಲ ಇದ್ರು ಹಳ್ಳಿ ಇವಾಗ ಕೂತ್ಕೊಳ್ಳಿ. ಈಗ ಆಗಕ್ಕಾಗಂಗಿಲ್ಲ, ಯಾಕಂದ್ರೆ 1.5 ಲಕ್ಷ 2 ಲಕ್ಷ ರೂಪಾಯಿ ಬಂಗಾರ ಒಂದು ತೂರು ಸಾಕು ಅನ್ನೋ ಮಟ್ಟಿಗೆ ಬರ್ತೇವೆ ಮುಂದೆ. ಇಲ್ಲಿ ಹೆಂಡತಿಗೆ ಬಹಳ ಆಸೆ. ಏನ್ ಆಸೆ ಆಗಿತ್ತು ಅಂತಂದ್ರ ಜಾಮೂನ್ ತಿನ್ಬೇಕಂತ ಆಸೆ ಆಗಿತ್ತು. ಏನ್ ತಿನ್ನಕ? ಜಾಮೂನ್ ಆಗಿರ್ಬಿಟ್ಟು ಅವನಿಗೆ ರೊಟ್ಟಿ ತಿನ್ನಬೇಕು. ಜಾಮೂನ್ ತಿನ್ಬೇಕಂತ ಆಸೆ ಆಗಿತ್ತು. ಗಂಡ ಆಫೀಸ್ಗೆ ಹೋಗಿ ದಿನ ಬರ್ತಿದ್ದ. ಗಂಡಿಗೆ ಹೇಳಿದ್ರು ಪ್ರೀತಿಯಿಂದ, ರೀ ಹ್ಯಾಂಗ್ಲೂ ಆಫೀಸ್ಗೆ ಹೋಗಿ ಬರ್ತೀರಿ, ಬರುವಾಗ ಒಂದಿತ್ತು ಜಾಮೂನ್ ತಗೊಂಡ್ಬರಿ, ತಿನ್ಬೇಕಂತ ಆಸೆ ಆಗುತ್ತೆ. ಇರ್ತದೆ ಹೆಣ್ಮಕ್ಳು ಆಸೆ ಇರ್ತದೆ. ಯಾಕಂದ್ರೆ ತವ್ರ ಮನೆ ಬಿಟ್ಟು ಏನಪ್ಪ ತವ್ರ ಮನೆ ಬಿಟ್ಟು ನಿನ್ನ ಮನೆಗೆ ನಡೆಯಕ್ ಬಂದಾಳಂದ್ರ ನೀ ಆಕಿ ನೋಡಕ್ ಹೋಗ್ಬೇಕಾದ್ರ 4 ಮಂದಿ ಕರ್ಕೊಂಡು ಹೋಗಿದ್ದಿ, ಗಚ್ಚಿ ನೋಡ್ಕೋಬೇಕಾದ್ರೆ 200 ಮಂದಿ ಕರ್ಕೊಂಡು ಹೋಗಿದ್ದಿ. ಮತ್ತ ಆಕಿ ಪಾಪ ಮದುವೆ ಮಾಡ್ಕೊಂಡು ಬರ್ಬೇಕಾದ್ರೆ 2-3 ಜನ ಕರ್ಕೊಂಡು ಹೋಗಿದ್ದಿ. ಪಾಪ ಹೆಂಡತಿ ಹ್ಯಾಂಗ ಒಬ್ಬಳೇ ಬಂದ ನಿಮ್ಮ ಮನೆಗೆ. ಅಂತ ಹೆಣ್ಮಗಳಿಗೆ ಆಸೆ ಇರಲೇನು? ಆಕೆ ಒಂದಿಟ್ಟು ಹೋರಿ ಜಾಮೂನ್ ತಗೊಂಬರಿ ಅಂತ ಹೇಳಿದ್ರು. ಜಾಮೂನ್ ಪಾಪ ಆಯ್ತು ಅಂತ ಹೋಗುವ ಆಯ್ತು ಅಂತ ಹೋದ. ಆಫೀಸ್ ಬರಲಿಲ್ಲ. ಆಫೀಸ್ ಮತ್ತೆ ವಾಪಸ್ 5 ಗಂಟೆಗೆ ಬಂದ. ಬ್ಯಾಗ್ ನೋಡ ಜಾಮೂನ್. ಈಗ 3-4 ತಿಂಗಳು ಕಳೀತಿ. ದಿನ ಹೇಳಾಕಿ ನಾ ಮತ್ತೆ ಬಂದೀನಿ, ನಾಳೆ ತರ್ತೀನಿ ನಾಳೆ ತರ್ತೀನಿ ಅನ್ಕೊಂಡೆ ಹೋದವ. 3-4 ತಿಂಗಳೈತ್ರಿ. ಕೊನೆಗೆ ಏನಾಯ್ತು? ಹಿಂಗಾದ್ರೂ ಮಾತು ಕೇಳಂಗಿಲ್ಲ. ನಾಟಕ ಶುರು ಮಾಡೋರು. ಪಾಪ ನಾಟಕ ಚಂದ ಆಡ್ತಾರ ನಿಮ್ಗಿಂತ. ಹಾಕಿ ಕಣ್ಣು ಬಡಿಯೋದಿಲ್ಲ, ಬಾಯಿ ಬಡಿಯೋದಿಲ್ಲ, ಕೂತ್ಬಿಟ್ಟು ತಟಸ್ಥಾಗಿ ಕೂತ್ಬಿಟ್ಟು ಗಂಡ ಆಫೀಸ್ ಹೋದ. ಈಕಿ ನೋಡೋಣ ಏನ್ ಮಾಡ್ತೀನಿ ಅಂತೇಳಿ ಅವತ್ತ ಏನೂ ಮಾಡಲಿಲ್ಲ, ಏನು ಮಾಡಂಗಿಲ್ಲ ಅಂತೇಳಿ ಹೇಳಿದ್ರು. 4-5 ತಿಂಗಳಿಂದ ನಾನು ಜಾಮೂನ್ ತಗೊಂಬರ್ರಿ, ಗೋಲ್ ಜಾಮೂನ್ ತಗೊಂಬರ್ರಿ ಅಂತ ಹೇಳ್ತಾ ಇದ್ದ. ನೀವು ತಂದಿಲ್ಲ, ಮಾಡ್ಬೇಕು ಅಂತ ಅಡಿಗೆ ಮಾಡ್ತಾರೆ. ಗಂಡಿಗೆ ಆಫೀಸಿಗೆ ಕಳ್ಸು. ಕೂತ್ ಬಿಟ್ಟು ಮಗ್ಗಲ ಮನೆ ಅಜ್ಜಿ ಮಾತಾಡ್ಸಿ ಬಂದಿದ್ರು. ಮಗ್ಗಲ ಮನೆ ಅಜ್ಜಿ ಮಾತಾಡ್ಸಿ ಬಂದಾಗ ಈಗ ಬಿಟ್ರಲ್ಲ ಬಾಡಿಗೆ ಕೂತಿರು. ಕಣ್ಣು ಬಡಿದಿಲ್ಲ, ಬಾಯಿ ಬಡಿದಿಲ್ಲ, ಮಾತಾಡೋದಿಲ್ಲ, ಏನಿಲ್ಲ. ಪಾಪ ಮುದುಕಿ ಬಂದು ಕಿವಿ ಮೂಗಿನ ಹತ್ತಿರ ಈಗ ನಾಳೆ ಬರ್ತೈತೆ ನೋಡು. ಬಂದಿಲ್ಲ, ಬಹಳ ಗಟ್ಟಿಲ್ಲ, ಹಠ. ಗಾಳಿ ಬರಲಿಲ್ಲ, ಹೋಗ್ಯಾರ ಅಂತ ತಿಳ್ಕೊಂಡು ಕೈ ಬಾಯಿ ಶುರು ಮಾಡೋಣ. ಹೋಗ್ಯಾರ ಬರ್ರಿ ಅಂತೇಳಿ ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಒಂದ್ ಸೇರಿದ್ರು ನೋಡ್ತಾರ. ಹೋಗಿದ ಧನ್ಯ ಇದು ಅಂತ ಕಣ್ಣಲ್ಲಿ ಕೆಡಿದ್ರು, ಕಣ್ಣು ಮುಚ್ತಾ ಇರೋದು. ಕಣ್ಣ ಬಾಯಿ ಮುಚ್ಚಿದ್ರು. ಎಲ್ಲ ಆಯ್ತು, ಎಲ್ಲ ರೆಡಿ ಆಗ್ತದೆ. ಗಂಡನ ಆಫೀಸಕ್ಕೆ ಫೋನ್ ಮಾಡಿದ್ರು. ಇಂಥ ಕಥೆ ಹೇಳ್ಬೇಕು ನಿಮ್ಗೆ, ಕೇಳ್ತೀವಿ. ನಾನು ಹೇಳಬಾರ್ದು ಅಂತ ಮಾಡ್ತೀನಿ. ಇಂಥ ಕಥೆಗಳನ್ನ ಹೇಳಂಗಿಲ್ಲ, ನಿಮ್ಗೋಸ್ಕರ ಹೇಳಬೇಕು. ಗಂಡನ ಆಫೀಸ್ಗೆ ಫೋನ್ ಮಾಡಿದ್ರು. ಬಂದು ಪಾಪ ಓಡೋಡಿ ಬಂದ. ಓಡಾಡಿ ಬಂದ್ರು. ಏನಾಯ್ತು? ಮುಂಜಾನೆ ಚಂದ ಇದ್ರು, ಎಲ್ಲ ನಂಗೆ ಚಾ ಮಾಡ್ಕೊಟ್ರು, ನಾಷ್ಟ ಮಾಡ್ಕೊಟ್ರು, ಎಲ್ಲ ಮಾಡಿದ್ರು. ಏನಾಯ್ತು ಅಂತ ಓಡೋ ಬಂದ. ಮತ್ತೆ ಏನ್ ಮಾಡ್ಬೇಕು? ಒಂದೊಂದು ಗಂಡ್ಮಕ್ಳು ದುಃಖ ಒಳಗಿರೋದು ಆದ್ರೆ ದುಃಖ ಇತ್ತು. ಎಲ್ಲ ತಯಾರಾಯ್ತ್ರಿ. ಏನ್ರಿ ತಯಾರಾಯ್ತ್ರಿ? ಚಟ್ಟ ಇದು ತೊಟ್ಟಿ ಕಟ್ಟಿರಿ, ಮಾಸಿನ ಕಟ್ಟಿದ್ರು, ಚಟ್ಟ ತಯಾರಿ. ಚಟ್ಟ ಕಟ್ಟೋದಿಲ್ಲ, 3ನೇದು ಕಟ್ಟುದು, 3 ಕಟ್ಟಿರಿ. ಅದು ತಯಾರಾಯ್ತು. ಎಲ್ಲ ವಿಮಾನ ಎಲ್ಲ ಚಂದ ಆಯ್ತು, ಎಲ್ಲ ತಯಾರಾಯ್ತು. ಬಾನ್ಸೋರು ಬೀಚ್ ಎಲ್ಲ ಬಂದ್ರು. ಮೆರವಣಿಗೆ ಚಾಲು ಆಯ್ತು. ಅಲ್ಲಿ ಸುಮ್ಮನೆ ಹೆಣ್ಮಗಳು ಹೆಂಗಿರ್ಬೇಕು ಗಟ್ಟಿ. ಹೆಣ್ಮಗಳು ಎಲ್ಲ ಗಟ್ಟಿಯಾಗಿ ಕೂತಾಳ. ಏನು ಮಾಡ್ತಾರೆ ಮಾಡ್ಲಿ ಅಂತ ಅಕ್ಕಿನು ಗಂಡಾಗಿ ಬಿಡ್ತಾಳ ನೋಡೋಣ. ಸೂಮ್ ಕೂತಾಳ. ಮೆರವಣಿಗೆ ಚಾಲು ಆಯ್ತು. ಬಾಸೋರು ಬಾರಿಸ್ತಾ ಇದ್ರು, ಊದೋರು ಊಡ್ತಾ ಇದ್ರು. ಅದ್ರ ಜೊತೆಗೆ ರಾಮ್ ನಾಮ್ ಸತ್ಯ, ರಾಮ್ ನಾಮ್ ಸತ್ಯ ಅವ್ರು ಅಂತಿದ್ರು. ಹೀಗೆ ಹೇಳುವಾಗ ಪಾಪ ಗಂಡಗೆ ನೆನಪತ್ರಿ ಬೇಕ್ರಿ ಬಂದು ದಾರ್ಯಾಗ 3-4 ತಿಂಗಳಿಂದ ಹೆಂಡತಿ ಜಾಮೂನ್ 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 ಅಂತ ಬೆಳೆದಾಡಿ ಸಾಕಾಯ್ತು. ಕೊನೆ ಆಸೆ ಈಡೇರಿಸಕ್ಕಾಗಲಿಲ್ಲ. ಕೊನೆಗೆ ಹೋಗುವಾಗ ಒಂದು ಜಾಮೂನಲ್ಲಿ ಕೊಡಬೇಕು, ಹೋಗಬೇಕು ಅಂತ ವಿಚಾರ ಮಾಡಿ ಅವನ ಅಂಗಡಿ ಇರ್ತಾರೆ, ಅಂಗಡಿ ಬೇಕ್ರಿ
ಬೇಕರಿಯಾಗ ಹೆಂಗಿರ್ತಂದ್ರೆ ಗಟ್ಟಿರ್ತಾವೆ ಪಾಕಿರಂಗಿಲ್ಲ ಅದ್ರಾಗ. ಅವ ಅಂತಾನ 2 ಕಿಲೋ ಜಾಮೂನ್ ಕೊಡ್ರಿ ಅಂತಾನ. ದುಕಾನವ ಅಂತಾನ ಹೆಂಗ ಸತ್ತಾಳ ದುಃಖದಲ್ಲದಲ್ಲ ಈ ಜಾಮೂನ್ ಅದಕ್ಕೆ ಕೇಳಾಗಿರ್ತಾನ ಅಂತಾನ. ಅವನಿಗೇನು ವ್ಯಾಪಾರ ಆದ್ರೂ ಸಾಕು ಅಂತ 2 ಕಿಲೋ ಜಾಮೂನ್ ಕೂಗಿ ತೂಗ್ತಾನ ಕೊಡ್ತಾನ. ಹಂಗ್ ಕೊಡ್ಬೇಡ್ರಿ ಹಾರ ಮಾಡಂತಾನ. ದಾನ ಮಾಡಿ ಹಾರ ಹಾಕಿ ಹಾರ ಹಾಕಿರ್ತೇವೆ ಪಾಪ. ಹಾರ ಮಾಡ್ಬಿಡ್ತೇವೆ ಅವನಿಗೇನೋ ರೊಕ್ಕ ಬಂದ್ರೆ ಸಾಕು. ಹಾರ ಮಾಡಿ ಏನು ಕುರ್ಚಿ ಇಟ್ಕೊಂಡು ಮ್ಯಾಲ ಇರ್ತಲ್ಲ, ಈಗ ನಾವು ಪಾಲ್ಕಿ ಹತ್ರ ಪಲ್ಲಕ್ಕಿ ಕುರ್ಚಿ ಇಟ್ಕೊಂಡು ಹೆಂಗೆ ಹಾರಾಡ್ಕೊಂಡು ಮಾಡ್ತೇವೆ ಹಾಗೆ ಕುರ್ಚಿ ಇಟ್ಕೊಂಡು ಹೆಂಡತಿ ಕೊಳ್ಳಿಗೆ ಹಾಕೋದು ಹಾಕಿಕೊಂಡು ವಾಸನೆ ಮುಗಿ ಬರೀತೇವೆ. ಮುಗಿಗೆ ವಾಸ ಬರೀತ್ರೆ ಅವರೆಲ್ಲ ಓದೋರು ವಾಸರು ಮುಂದ ಮುಖ ಈ ಕಡೆ ಯಾರು ನೋಡೋರು. ಅದು ಹೆಣಕ್ಕೆ ಹಿಂಗೆ ಅಲ್ಲಾಡಿಸ ಕೈ ಹಿಡ್ತಾ ಇರ್ತಾರೆ, ಹಿಂಗೆ ಅಲ್ಲಾಡಿಸೋದು ಹತ್ರ ಬಂದಿತ್ತದು. ಹಾಡು ಹಿಂಗೆ ಹೋಗಿದ್ದು ಸಲಿ ಬಂದದು ವಾಸ ಅಂತ ಬಡದಾಡ ಮುಗಿ ಬಡದ್ ಬಿಟ್ಟದ. ಕಣ್ಣು ತೆಗೆದು ಸಣ್ಣ ಕಣ್ಣು ತೆಗೆದು ನೋಡ್ತಾರದು ಐತೆ ಅಂತೇಳಿ ಹೌದಂತ ಬರ್ತಾರೆ ಜಾಮೂನು ಯಾಕೆ ವಾಸ ಉಂಟದ. ಈಗ ಹುಳಿ ಸೇರಿ ನೋಡಿದ್ರೆ ಹಾಕಿದ್ರು ಹ್ಯಾಂಗ ಅಂತೇಳಿ ಸಣ್ಣ ಕಣ್ಣು ತೆಗೆದುಕೊಂಡು ಜಾಮೂನ್ ಇಟ್ಟು 2 ಸಲ 2 ಕಿಲೋ ಅವರು ಆ ಕಡೆ ಈ ಕಡೆ ನೋಡಕತ್ತಾರ. ಸಣ್ಣಗೆ ನಾಲ್ಗೆ ಚಾಚು ಅಷ್ಟು ಓದ್ತಿರ್ತೆ ಹೆಣ್ಮಗಳು ನಾಲ್ಗೆ ಚಾಚು ಬಿಡಿ ಜಾಮೂನ್ ಚಂದ ಬಿಟ್ಟರು ನಾಲ್ಗೆ ಬಂತೇಳಿ ಅದು ಚಾಚು ನಾಲ್ಗೆ ನೀರ ಬಿಟ್ಬಿಡುದು. ಈಗ ಚಾಚಿ ನೆಕ್ ಬಿಟ್ಬಿಟ್ರಿ ಕೆಳಗೆ ಏರ್ತ್ರಿ. ಏರ್ಕೊಳ್ಳಿ ಅವರು ಊದೋರು ಬಾರಿಸೋರು ಎಲ್ಲ ಮಾಡ್ತಾ ಇದಾರೆ. ಅಕ್ಕಿ ಅಲ್ಲಿ ಜನ ಏನ್ ಮಾಡ್ತಾರೆ ರಾಮ್ ನಾಮ್ ಸತ್ಯ ರಾಮ್ ನಾಮ್ ಸತ್ಯ ಅಂತ ಅವ್ರು ಅಂತ ಇದಾರೆ. ಈಗ ಆ ಕಡೆ ಈ ಕಡೆ ಸ್ವಲ್ಪ ಕಣ್ಣು ತೆಗೆದು ಒಂದು ಸಲ ಕಣ್ಣು ತೆಗೆದು ನೋಡುವಂತ ಹಿಂಗೆ ಎಲ್ಲ ಮುಖ ಆ ಕಡೆ ಈ ಕಡೆ ಒಂದು ನೋಡಿ ತಪ್ಪಟ್ಟ ಕನ್ಸಲ್ ನೋಡಿ ನಮ್ಮ ಮುಖ ಎಲ್ಲಾರ ಆ ಕಡೆ ನಾನು ಏನ್ ನೋಡ್ತಾ ಇದ್ದೀವಿ ಪಟ್ಟದ ಹಿಂಗ್ ಬಾಯಿ ಹಿಂಗ್ ಕರೆದ್ರು ಅಂತ ಅವ್ರು ರಾಮ್ ನಾಮ್ ಸತ್ಯ ಈಗ ಗುಲಾಬ್ ಜಾಮೂನ್ ಮಸ್ತ್ ಹೇಳಿದ್ರು. ಅವ್ರು ರಾಮ್ ನಾಮ್ ಸತ್ಯ ಈಗ ಗುಲಾಬ್ ಜಾಮೂನ್ ಮಸ್ತ್ ಹಿಂಗ್ ಏನಾದ್ರು ಇಂಥ ಗಂಡ ಹೆಂಗ್ ನಮ್ದು ಇಂಥವ್ರು ಬೇಡ ನಮ್ದು. ನಿಮ್ಗೆ ತರ ಕಥೆಗಳು ಹೇಳ್ಬೇಕೇನೋ ನನಗೆ ಗೊತ್ತಿಲ್ಲ. ಅದಕ್ಕೆ ದಾಸಿಮೇನಂತ ದಾಂಪತ್ಯ ದಾಸಿಮೇನಂತ ಗಂಡ ಹೆಂಡತಿ ಎಂತ ದುಃಖಳೆ ಬಂಧುದ ನರಿದು ಬಳಸುಗಳು ಬಂಧುದ ಪರಿಣಾಮಿಸುಗಳು ಬಂಧು ಬಳಗವ ಮರೆಸುಗಳು ದುಃಖಗಳಿಗೆ ತಂದು ಬದುಕಿದನು ಕಾಣ ರಾಮನಾಥ. ಅದ್ಭುತ ಆಗಿರ್ತಕ್ಕಂಥ ನಿಮ್ಗೆಲ್ಲ ಗೊತ್ತಿದೆ. ಹಿಂದಿನ ಕಾಲದಲ್ಲಿ ವಾಚಸ್ಪತಿ ಅಂತ ಆಗೋದಿದ್ದ ಋಷಿಯೊಬ್ಬ ಹಿಂದಾಗಿರುವಂಥದ್ದು. ವಾಚಸ್ಪತಿ ಅಂತ ಋಷಿಯಾಗಿ ಹೋಗಿದ್ದಾರೆ. ಆ ಋಷಿ ಚಿಕ್ಕ ವಯಸ್ಸು 20-25 ವಯಸ್ಸು. 25 ವರ್ಷದಲ್ಲಿ ಮದುವೆ ಆಗಿದ್ದಾರೆ. ಸಾಮಾನ್ಯ 25 ವರ್ಷಕ್ಕೆ ಮದುವೆ ಆಗ್ತಾರೆ. ಆಗ ಮದುವೆಯಾಗಿ ಹೆಂಡತಿ ಗಂಡ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದು ಈ ಕಡೆ ನೋಡ್ರಿ ನನ್ನ ಕಡೆ ನಾನು ನಿಮ್ಗೆ ಗೊತ್ತಿಲ್ಲದ ಕಥೆಗಳನ್ನು ಹೇಳಬೇಕು ಅಂತ ವಿಚಾರದಿಂದ ಎಲ್ಲ ಓದಿ ಕಷ್ಟಪಟ್ಟು ಬಂದಿದ್ದೆ. ವಾಚಸ್ಪತಿ ಮದುವೆಯಾಗಿ ಹೆಂಡತಿ ಕರ್ಕೊಂಡು ಮನೆಗೆ ಬಂದಿದ್ದಾನೆ. ಆದರೆ ಅವನೇನ್ ಮಾಡ್ದ ಬರೆಯಕ್ಕೆ ಕುತ್ಕೊಂಡ್ಬಿಟ್ಟ. ಮದುವೆ ಆಗ್ಯಾದ 20-25 ವರ್ಷಕ್ಕೆ ಮದುವೆ ಆಗೈತಿ. ಮನೆ ಹೆಂಡತಿ ಬಂದಿದ್ದಾಳೆ. ಬರೆಯಕ್ಕೆ ಕುತ್ಕೊಂಡ ಬರ್ದ ಎಷ್ಟು ವರ್ಷ ಬರ್ದಂದ್ರೆ 20 ವರ್ಷ ಬರ್ತೀವಿ. ಪುಸ್ತಕ ದೊಡ್ಡ ಪುಸ್ತಕ ಬರೆದ ಎತ್ತಿ ಮುಖ ಎತ್ತಿ ಮ್ಯಾಲ ನೋಡ್ತಾನೆ. ಅವ್ರು ಹೆಣ್ಮಗಳು ನಿಂತಿದ್ರು. ಹೆಣ್ಮಗಳು ನಿಂತಾಗ ಅವ ಅಂತಾನೆ ಯಾರು ನೀ ಅಂತ ಕೇಳ್ತಾನೆ. ಹೆಣ್ಮಗಳು ಯಾರು ನೀ ಅಂತಂದಾಗ ನಾನು ನಿಮ್ಮ ಹೆಂಡತಿ ಇದ್ದೀನಿ ಅಂತಾರೆ. ನಿಮ್ಮ ಹೆಂಡತಿ ಇದ್ದೀನಿ ಅಂತಂದಾಗ ಆಗ ಅದು ಬರ್ತದೆ. 20 ವರ್ಷದ ಹಿಂದೆ ನಾನು ಮದುವೆ ಆಗಿದ್ದು ನೆನಪು ಬರ್ತದ. ನನ್ನ ಕ್ಷಮೆ ಮಾಡು ಅಂತ ಕೇಳ್ತಾರೆ. ನಾನು ನಿನಗೆ ಮೋಸ ಮಾಡಿದೆ 25-20 ವರ್ಷದಿಂದ ನೀವು ಮದುವೆ ಆಗಿದ್ದ ನಿನಗೆ ಮರ್ತ ಬಿಟ್ಟಿದ್ದ. ನಾನು ಗ್ರಂಥ ಬರೆಯುವುದರಲ್ಲಿ ಮಗ್ನನಾಗಿದ್ದ. ನನ್ನನ್ನು ಕ್ಷಮೆ ಮಾಡಬೇಕು. ಈ ನನ್ನ ಕಾರ್ಯಕ್ಕೆ ಎಲ್ಲಾ ರೀತಿಯಾಗಿ ಸಹಾಯ ಸಹಕಾರವನ್ನ ಊಟ ಕೊಡುವುದಾಗಿ ಕುದ್ದಲೆಲ್ಲರಿ ದೀಪ ತರುವುದಾಗಿ ಎಲ್ಲ ಮಾಡಿದ್ದಿ. ಈಗ ಈ
ಈ ಋಣವನ್ನ ತೀರಿಸಬೇಕಾಗಿತ್ತಂದ್ರ ನಿನ್ನ ಸೇವೆ ಋಣ ತೀರಿಸಬೇಕಾಗಿತ್ತಂದ್ರ ಈ ಪುಸ್ತಕಕ್ಕೆ ನಿನ್ನ ಹೆಸರು ಇಡ್ತೀನಿ ಅಂತ ಹೆಸರು ಇಟ್ಟಿರು. ಆ ಪುಸ್ತಕ ಹೆಸರು ಭಾಮಿತಿ ಅಂತ ಕರೀತಾರೆ. ಹೆಂಡತಿ ಹೆಸರು ಇರ್ತಾನೆ ಖುಷಿ ಸಾಕಷ್ಟು ಹೆಂಡತಿ ಹೆಸರು ಇರ್ತಾನೆ. ಇಂಥ ಗಂಡ ಹೆಂಡತಿಯಾಗಿ ಆಗ್ಬೇಕು. ಅದ್ಭುತವಾಗಿರ್ತಕ್ಕಂಥ ಜೀವನ, ಸುಂದರವಾಗಿರ್ತಕ್ಕಂಥ ಜೀವನ. ಈ ಗಂಡ ಹೆಂಡತಿ ಬಹಳ ಚೆಂದಾಗಿದ್ದ ಸಂಸಾರ ಸಂಗ ಇರ್ತೈತಿ.